ದಾವಣಗೆರೆಯಲ್ಲಿ ಲಾಕಪ್ ಡೆತ್ ಆಗಿದೆಯಾ ಅನ್ನೋ ಅನುಮಾನ ಇದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಆರೋಪಿಯೊಬ್ಬ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದ್ದು ಚನ್ನಗಿರಿ ಠಾಣೆಯ ಎದುರು ಮೃತನ ಸಂಬಂಧಿಕರು ಗಲಾಟೆ ಮಾಡಿದ್ದಾರೆ. ಠಾಣೆಯ ಒಳಗೆ ನುಗ್ಗಿ ಠಾಣೆಯಲ್ಲಿದ್ದ ವಸ್ತುಗಳನ್ನ ಧ್ವಂಸ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 30 ವರ್ಷದ ಅದಿಲ್ ಅಂತ ಓಸಿ ಆಡಿಸ್ತಾ ಇದ್ದ ಆರೋಪದಡಿಯಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಇದ್ದಕ್ಕಿದ್ದಂತೆ ಆತನಿಗೆ ಬಿಪಿ ಲೋ ಆಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ. ಬಟ್ ಚಿಕಿತ್ಸೆ ಫಲಿಸದೆ ಆರೋಪಿ ಸಾವನ್ನಪ್ಪಿದ್ದಾರೆ. ಬಟ್ ಈ ಕುಟುಂಬಸ್ಥರು ಅದನ್ನ ಲಾಕಪ್ ಡೆತ್ ಅಂತ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಮತ್ತೊಂದು ತನಿಖೆ ಆಗಬೇಕೀಗ. ಆತನೇ ಯಾವುದೋ ಒಂದು ತನಿಖೆಯನ್ನು ಎದುರಿಸೋ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದಿದ್ರು. ಬಟ್ ಇದೀಗ ಆತನ ಸಾವಾಗಿದೆ. ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಲಾಕಪ್ ಡೆತ್ ಅಂತಿದ್ದಾರೆ. ಹಾಗಾದ್ರೆ ಲಾಕಪ್ ಡೆತ್ ಅಂದರೆ ಪೊಲೀಸರು ಹೆದರಿಸಿ ಹೊಡೆದು ಮಾಡಿದ್ರ? ಏನು ಹೇಳ್ತಾರೆ ಪೋಷಕರು ಮತ್ತು ಪೊಲೀಸರ ವರ್ಷನ್ ಏನು? ಬಿಪಿ ಲೋ ಆಯಿತು, ಆಸ್ಪತ್ರೆಗೆ ಸೇರಿಸಿದ್ವಿ, ಚಿಕಿತ್ಸೆ ಫಲಿಸಲಿಲ್ಲ ಅಂತಾರೆ. 30 ವರ್ಷದ ಹುಡುಗ. ಇದೀಗ ಠಾಣೆಯ ಮುಂಭಾಗ ನಿನ್ನೆ ರಾತ್ರಿ ಸಂಪೂರ್ಣ ವಾತಾವರಣವೆಲ್ಲ ಈ ರೀತಿಯಾಗಿತ್ತು. ಜನಜಂಗುಳಿಯಿಂದ ಅವರ ಕುಟುಂಬಸ್ಥರು, ಸಂಬಂಧಿಕರು, ಸುತ್ತಮುತ್ತ ಮನೆಯವರೆಲ್ಲರೂ ಕೂಡ ಸೇರ್ಕೊಬಿಟ್ಟಿದ್ರು ಠಾಣೆಯ ಮುಂಭಾಗ. ಠಾಣೆ ಒಳಗೂ ಕೆಲವರು ಹೋಗಿದ್ದಾರೆ. ಅಲ್ಲಿದ್ದಂತಹ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಅಲ್ಲಿ ಪೊಲೀಸ್ ಜೀಪನ್ನೇ ಜಖಂಗೊಳಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸ್ ಜೀಪನ್ನೇ ಮಗುಚಿ ಹಾಕೋಕೆ ನೋಡಿದ್ದಾರೆ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಲಿ ಗಮನಿಸ್ತಾ ಇದ್ದೀರಾ. ದಾವಣಗೆರೆಯಲ್ಲಿ ಇದೀಗ 30 ವರ್ಷದ ಅದಿಲ್ ಲಾಕಪ್ ಡೆತ್ ಆಗಿದ್ದಾನೆ ಅನ್ನೋ ಆರೋಪವನ್ನ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಒಂದು ಆರೋಪವನ್ನು ಎದುರಿಸ್ತಾ ಇದ್ದ ಆತನಿಗೆ ವಿಚಾರಣೆಗೆ ಅಂತ ವಶಕ್ಕೆ ಪಡೆದಿದ್ರು ಪೊಲೀಸರು. ಅಲ್ಲಿ ನೋಡಿ, ಇಲ್ಲಿ ಸಿಕ್ಕಿದ ಕೈಗೆ ಏನೇನು ಸಿಗುತ್ತೆ, ದೊಡ್ಡ ಮಟ್ಟದ ಕಲ್ಲುಗಳನ್ನೆಲ್ಲ. ಇದೇನು ಪ್ರೀ ಪ್ಲಾನ್ ಗೊತ್ತಿಲ್ಲ ನನಗೆ ಏನು ಅಂತ. ಅಷ್ಟೊಂದು ದೊಡ್ಡ ಪ್ರಮಾಣದ ಕಲ್ಲುಗಳು ಎಲ್ಲಿ ಸಿಕ್ತು? ಅಲ್ಲಿ ಹೋಗಿ ಜೀಪೆಲ್ಲ ನಿಲ್ಲಿಸಿದ್ದಾರೆ, ಕಾರ್ಗಳು ನಿಲ್ಲಿಸಿದ್ದಾರೆ, ಅದ್ರ ಮೇಲೆ ಬಿಸಾಡ್ತಾ ಇದ್ದಾರೆ. ರಾತ್ರಿ ಸಂಪೂರ್ಣ ವಾತಾವರಣ ಈ ರೀತಿಯಾಗಿತ್ತು. ಆ ಭಾಗದಲ್ಲಿ ಉದ್ವಿಗ್ನಗೊಂಡಿತ್ತು. ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಅನ್ನು ಸಾಧ್ಯ ಆದಷ್ಟು ನಿಮಗೆ ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದು ದಾವಣಗೆರೆಯಲ್ಲಾದಂತಹ ಘಟನೆ. ಯಾವುದೋ ಒಂದು ಆರೋಪದ ಹಿನ್ನೆಲೆಯಲ್ಲಿ 30 ವರ್ಷದ ಆದಿಲ್ ಎಂಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದರೆ ಆತನಿಗೆ ಬಿಪಿ ಲೋ ಆಯಿತು, ಆಸ್ಪತ್ರೆಗೆ ಸೇರಿಸಿದ್ವಿ, ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ ಅಂತ ಪೊಲೀಸರ ವರ್ಷನ್. ಅದೇ ಕುಟುಂಬಸ್ಥರು, ಸಂಬಂಧಿಕರು, ಫ್ರೆಂಡ್ಸ್ ಮತ್ತೆ ಅಕ್ಕಪಕ್ಕದ ಮನೆಯವರು ಹೇಳ್ತಾ ಇರುವಂಥದ್ದು, ಆ ಸಮುದಾಯದವರು ಹೇಳ್ತಾ ಇರುವಂಥದ್ದು, ಇದು ಲಾಕಪ್ ಡೆತ್. ಇದು ಲಾಕಪ್ ಡೆತ್. ಪೊಲೀಸರು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅನ್ನೋ ಆರೋಪವನ್ನು ಇವ್ರುಗಳು ಮಾಡ್ತಾ ಇದ್ದಾರೆ. ಎಲ್ಲ ಆರೋಪಗಳ ಮತ್ತು ಪ್ರತ್ಯಾರೋಪದ ನಡುವೆ ಪೊಲೀಸ್ ಸ್ಟೇಷನ್ನ ಮುಂಭಾಗ ಪರಿಸ್ಥಿತಿ ಬಹಳ ಉದ್ವಿಗ್ನಗೊಂಡಿತ್ತು ನಿನ್ನೆ ಇಡೀ ರಾತ್ರಿ. ದಾವಣಗೆರೆಯಲ್ಲಿ ಠಾಣೆಗೆ ನುಗ್ಗಿ ಠಾಣೆಯಲ್ಲಿದ್ದ ವಸ್ತುಗಳನ್ನು ಧ್ವಂಸ ಮಾಡೋದಷ್ಟೇ ಅಲ್ಲ, ದೊಡ್ಡ ಕಲ್ಲುಗಳನ್ನು ಪೊಲೀಸ್ ಸ್ಟೇಷನ್ ಮೇಲೆ, ಪೊಲೀಸರು ನಿಲ್ಲಿಸಿದಂತಹ ಜೀಪ್ ಮೇಲೆ, ಪೊಲೀಸರ ಬೇರೆ ವೆಹಿಕಲ್ಗಳ ಮೇಲೆ, ಅಲ್ಲಿ ನೋಡಿ, ಅಲ್ಲಿ ಇಡೀ ಜೀಪನ್ನೇ ಮಕಾಡೆ ಮಾಡೋಕೆ ನೋಡಿದ್ದಾರೆ. ಪೊಲೀಸರಿಗೂ ಒಂದು ರೀತಿ ಇದು ಇಕ್ಕಟ್ಟಿನ ಪರಿಸ್ಥಿತಿ. ಇವ್ರ ಹತ್ರ ವೆಪನ್ ಇರ್ಬೋದು, ಬಟ್ ಅದನ್ನ ಅಷ್ಟು ಈಸಿಯಾಗಿ ಬಳಸಕ್ಕೂ ಆಗಲ್ಲ. ಇವ್ರುಗಳು ಈ ರೀತಿಯಾಗಿ ಕಲ್ಲು ತೂರಾಟ ನಡೆಸ್ಬಿಟ್ರೆ ಏನಾಯ್ತು ಏನು ಎತ್ತ ಅಂತ ಕೂತ್ಕೊಂಡು ಸಮಾಧಾನವಾಗಿ ಕೇಳಬೇಕಿತ್ತು. ಹೌದು, ಜೀವ ಹೋಗಿದೆ, ಒಂದು ಯಾರಿಗೆ ಆಗಲಿ ನೋವಾಗುತ್ತೆ. ಬಟ್ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ವರ್ತಿಸ್ತೀನಿ ಅಂದ್ಬಿಟ್ರೆ CCTV ಫೂಟೇಜ್ ಏನಾದ್ರು ಇದ್ರೆ ಗಮನಕ್ಕೆ ತಗೊಂಡು ಎಲ್ಲರೂ ವಶಕ್ಕೆ ಪಡಿಬೇಕು. ಅಲ್ಲಿ ನೋಡಿ, ಇಲ್ಲಿ ಎಷ್ಟೆಷ್ಟು ದೊಡ್ಡ ಕಲ್ಲನ್ನು ಹಾಕ್ತಿದ್ದಾರೆ. ಯಾರ್ದಾದ್ರು ತಲೆಗೆ ಬಿದ್ದು ಇನ್ನೇನಾದ್ರೂ ಅನಾಹುತ ಆಗಿದ್ರೆ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಸದ್ಯ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಏನು ಆರೋಪದ ಮೇಲೆ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ರು? ಏನಾಗಿತ್ತು ಆತನಿಗೆ? ಖಂಡಿತವಾಗ್ಲೂ ವಿದ್ಯಮಲ್ನಾಡಿನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಆರೋಪಿ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಆತನ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಸಂಬಂಧಿಕರು ಕೂಡ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸ್ ಠಾಣೆಗಿರುವಂತಹ ವಸ್ತುಗಳಾಗಿರ್ಬೋದು ಮತ್ತೆ ಜೀಪು ಮತ್ತೆ ಕಿಟಕಿ ಗಾಜುಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತದ್ದು. ಚನ್ನಗಿರಿಯ ಟಿಪ್ಪು ನಗರದ ಆದಿಲ್ ಅನ್ನುವಂತಹ ವ್ಯಕ್ತಿಯನ್ನು ಒಂದು ಮಟ್ಕ ಕೇಸಲ್ಲಿ ಆತನ ಕರ್ಕೊಂಡ್ಬಂದ ಸಂದರ್ಭದಲ್ಲಿ ಆತನಿಗೆ ಬಿಪಿ ಲೋ ಆಗುತ್ತೆ ಅನ್ನುವಂತಹ ವರ್ಷನ್ ಕೂಡ ಪೊಲೀಸರು ಹೇಳ್ತಾ ಇರುವಂತದ್ದು. ಬಿಪಿ ಲೋ ಆಗುತ್ತೆ, ಲೋ ಆದಂತ ಸಂದರ್ಭದಲ್ಲಿ ನಾವು ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಮೃತಪಟ್ಟಿರ್ತಾನೆ. ಆದ್ರೆ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಆತನ ಸಂಬಂಧಿಕರು ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಕರ್ಕೊಂಡ್ಬಂದು ಹೊಡೆದು ಆತನನ್ನು ಸಾಯಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುತ್ತದೆ. ನಿನ್ನೆ ಇಡೀ ರಾತ್ರಿ ಸಾಕಷ್ಟು ಒಂದು ಉದ್ವಿಗ್ನ ವಾತಾವರಣ ಕೂಡ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿರುವಂತಹ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂತಹ ಎಲ್ಲಾ ವಸ್ತುಗಳು ಕೂಡ ಮತ್ತೆ ವಾಹನಗಳು ಕೂಡ ಧ್ವಂಸವನ್ನು ಕೂಡ ಮಾಡಿರುವಂತದ್ದು. ಪೊಲೀಸರು ಹೇಳ್ತಾ ಇದ್ದಾರೆ ಸ್ಟೇಷನ್ ಒಳಗೆ CC ಕ್ಯಾಮೆರಾ ಇದೆ, CC ಕ್ಯಾಮೆರಾನ ಪರಿಶೀಲನೆ ಮಾಡಿ ನಂತರದಲ್ಲಿ ನಾವು ತನಿಖೆಯನ್ನು ಮಾಡ್ತೀವಿ, ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೋ ಅವ್ರನ್ನ ನಾವು ವಶಕ್ಕೆ ಪಡಿತೀವಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿಯಂತ ಮನವಿಗೆ ಸ್ಪಂದಿಸಿದ ಅವರು ಸಾಕಷ್ಟು ಒಂದು ಕಲ್ಲು ತೂರಾಟ ಆಗಿರ್ಬೋದು ಮತ್ತೆ
ವಾಹನಗಳನ್ನ ಜಖಂಗೊಳಿಸಿರುವಂತದ್ದು ವಿದ್ಯಾ ಮಲ್ನಾಡ್. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಇದು ನಿನ್ನೆ ರಾತ್ರಿ ಏನಾಯಿತು ದಾವಣಗೆರೆ ಸ್ಟೇಷನ್ ಮುಂಭಾಗ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಈಗ ಎಲ್ಲ ಸ್ಟೇಷನ್ ಒಳಗೂ ಕೂಡ ಅದು ಲಿಟ್ರಲಿ ಎಂಥ ಗ್ರಾಮೀಣ ಪ್ರದೇಶ ಆಗಲಿ ಅಲ್ಲೂ ಕೂಡ CC ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿರ್ತಾರೆ. ಇಂಥ ಆರೋಪಗಳು ಕೇಳಿ ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈಗ ಅದನ್ನು ಬೇಕಾದರೂ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಅನುಮಾನದ ಪ್ರಕಾರ ನಾವೇನಾದ್ರು ಹೊಡೆದು ಬಡ್ದು ಆತನ ಜೀವ ತೆಗೆದಿದ್ರೆ ಮುಂದಿನ ಕ್ರಮ ಆಗಲಿ, CCTV ಪರಿಶೀಲನೆ ಮಾಡಿ ಅಂತ. ಬಟ್ ಈಗ ವ್ಯಕ್ತಿಯನ್ನು ಕಳೆದುಕೊಂಡಿರುವಂತಹ ಸಮುದಾಯದ ಆಕ್ರೋಶ ಕಿಚ್ಚು ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ದೀರಿ. ಆಕ್ರೋಶದ ಕಟ್ಟೆ ಹೊಡೆದಿದೆ. ಬಟ್ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನುವಂಥದ್ದು ಇರುತ್ತೆ. ಕೂತ್ಕೊಂಡು ಮಾತಾಡಬೇಕಿತ್ತು. ಈಗ ಹೋಗಿರೋ ಜೀವ ಅಂತೂ ವಾಪಸ್ ಬರಲ್ಲ. ಆತ ನಿಜವಾಗಿಯೂ BP ಲೋ ಇಂದನೇ ಸಾವನ್ನಪ್ಪಿದ್ನ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೆಡಿಕಲ್ ರಿಪೋರ್ಟ್ ಬರುತ್ತೆ. ಮತ್ತೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೋದು. ಸಾವನ್ನಪ್ಪಿದ ನಂತರ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ರಿಪೋರ್ಟ್ ಸಿಗುತ್ತೆ, ಏನು ಎತ್ತ ಅಂತ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆಯೇ ಈ ರೀತಿಯಾಗಿ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ? ಆಳೆತ್ತರದ ಕಲ್ ತಗೊಂಡು ಬೀಸ್ತಾರೆ, ಇನ್ಯಾರ್ದೋ ತಲೆಗೆ ಪೆಟ್ಟು ಬಿದ್ದು ಇನ್ನೊಂದು ಜೀವ ಹೋಗ್ಬಿಟ್ಟಿದ್ರೆ ಇದು ಆತಂಕ. ದಾವಣಗೆರೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಓಕೆ, ವಿಚಾರ ಇಷ್ಟೇ. ದಾವಣಗೆರೆಯಲ್ಲಿ ಒಬ್ಬ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು ವಿಚಾರಣೆಯ ಹಿನ್ನೆಲೆಯಲ್ಲಿ. ಬಟ್ ಆತ ಸಾವನ್ನಪ್ಪಿದ್ದಾನೆ. ಆತನ ಸಮುದಾಯದವರು, ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂಥದ್ದು ಇದು ಲಾಕಪ್ ಡೆತ್. ಪೊಲೀಸರು ಹಿಂಸೆ ಕೊಟ್ಟು ಟಾರ್ಚರ್ ಮಾಡಿ ಆತನ ಜೀವವನ್ನು ತೆಗೆದಿದ್ದಾರೆ ಅಂತ. ಬಟ್ ಪೊಲೀಸರ ವರ್ಷನ್ ಆತನಿಗೆ BP ಲೋ ಆಯಿತು, ತಕ್ಷಣವೇ ಆಸ್ಪತ್ರೆಗೆ ಸೇರಿಸೋ ಕೆಲಸ ಮಾಡಿದ್ವಿ. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ ಅಂತ. ಇದರ ನಡುವೆ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟು ಪೊಲೀಸ್ ಸ್ಟೇಷನ್ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಆ ವ್ಯಕ್ತಿಗೆ ಸೇರಿದಂತಹ ವ್ಯಕ್ತಿಯ ಆಪ್ತರು, ಸಂಬಂಧಿಕರೆಲ್ಲರೂ ಕೂಡ 30 ವರ್ಷದ ಆದಿಲ್ ಅಂತ ಸಾವನ್ನಪ್ಪಿರೋದು ಎಲ್ಲರೂ ಜಮಾಯಿಸಿ ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸಿದ್ದಾರೆ.